ನಮಸ್ಕಾರ. ಮಕರ ರಾಶಿಯವರೇ, ಜುಲೈ ತಿಂಗಳ 2, 3, 4 ಮತ್ತು 5ರ ದಿನಾಂಕಗಳು ಏಕೆ ಇಷ್ಟೊಂದು ಪ್ರಮುಖವಾದವು ಎಂಬುದನ್ನು ಖಂಡಿತವಾಗಿಯೂ ತಿಳಿದುಕೊಳ್ಳಬೇಕು. ಏಕೆಂದರೆ ಈ 4 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಇದುವರೆಗೆ ನಿಮಗೆ ತಿಳಿಯದೆ ನಡೆದ ಒಂದು ಅತ್ಯಂತ ಪ್ರಮುಖ ವಿಷಯವು ಬೆಳಕಿಗೆ ಬರುವ ಬಲವಾದ ಗ್ರಹಗಳ ಮುನ್ಸೂಚನೆ ಕಾಣಿಸುತ್ತಿದೆ. ನಿಮ್ಮ ವಿರುದ್ಧ ರಹಸ್ಯವಾಗಿ ನಡೆಯುತ್ತಿರುವ ದೊಡ್ಡ ಪಿತೂರಿ ಈ ವಾರ ಬಯಲಾಗುವ ಸಾಧ್ಯತೆಯಿದೆ. ಯಾರು ನಿಮಗಾಗಿ ನಿಜವಾಗಿಯೂ ಒಳ್ಳೆಯದನ್ನು ಬಯಸುತ್ತಿದ್ದಾರೆ? ಯಾರು ನಿಮ್ಮ ಬೆನ್ನಿನ ಹಿಂದೆ ನಿಮ್ಮ ಅವಕಾಶಗಳನ್ನು ತಡೆಯಲು ಪ್ರಯತ್ನಿಸುತ್ತಿದ್ದಾರೆ? ಉದ್ಯೋಗದಲ್ಲಿಯೋ, ವ್ಯವಹಾರದಲ್ಲಿಯೋ, ಕುಟುಂಬದಲ್ಲಿಯೋ ಅಥವಾ ಸಂಬಂಧಿಕರ ಮಧ್ಯೆ ನಿಮ್ಮ ಬಗ್ಗೆ ನಡೆಯುತ್ತಿರುವ ರಹಸ್ಯ ವಿಷಯಗಳು ಹೇಗೆ ಹೊರಬರುತ್ತವೆ? ಈ ಪರಿಸ್ಥಿತಿಯನ್ನು ನೀವು ನಿಮ್ಮ ಯಶಸ್ಸಾಗಿ ಹೇಗೆ ಬದಲಾಯಿಸಿಕೊಳ್ಳಬೇಕು? ಈ 4 ದಿನಗಳಲ್ಲಿ ಯಾವ ನಿರ್ಧಾರಗಳನ್ನು ತೆಗೆದುಕೊಂಡರೆ ಅದೃಷ್ಟ ನಿಮ್ಮ ಕಡೆ ತಿರುಗುತ್ತದೆ? ಯಾವ ಒಂದು ತಪ್ಪು ಕೂಡ ಮಾಡಬಾರದು? ಯಾವ ದೇವಸ್ಥಾನವನ್ನು ದರ್ಶಿಸಿದರೆ ಶನಿದೇವರ ಅನುಗ್ರಹ ಹೆಚ್ಚಾಗುತ್ತದೆ ಮತ್ತು ಯಾವ ಪರಿಹಾರವನ್ನು ಮಾಡಿದರೆ ನಿಮ್ಮ ಮೇಲಿರುವ ನಕಾರಾತ್ಮಕ ಪ್ರಭಾವಗಳು ದೂರಾಗುತ್ತವೆ ಎಂಬುದನ್ನು ಈ ವಿಶ್ಲೇಷಣೆಯಲ್ಲಿ ಪೂರ್ತಿಯಾಗಿ ತಿಳಿದುಕೊಳ್ಳಲಿದ್ದೀರಿ. ಮಕರ ರಾಶಿಯವರಿಗೆ ಈ 4 ದಿನಗಳು ಅತ್ಯಂತ ಕೀಲಕವಾಗಲು ಪ್ರಮುಖ ಕಾರಣ ನಿಮ್ಮ ಮೇಲೆ ನಡೆಯುತ್ತಿರುವ ಮೋಸದ ಜಾಲ ಬಯಲಾಗುವ ಸಮಯ ಬಂದಿದೆ. ಜುಲೈ 2ರ ಗುರುವಾರದಿಂದ ಜುಲೈ 5ರ ಭಾನುವಾರದವರೆಗೆ ಮಕರ ರಾಶಿಯವರಿಗೆ ಗ್ರಹಗಳ ಸ್ಥಿತಿ ತುಂಬಾ ವಿಶೇಷವಾಗಿ ಕಾಣಿಸುತ್ತಿದೆ. ನಿಮ್ಮ ಜೀವನದಲ್ಲಿ ಇದುವರೆಗೆ ಅರ್ಥವಾಗದ ಕೆಲವು ನಿಗೂಢ ಘಟನೆಗಳಿಗೆ ಈ 4 ದಿನಗಳಲ್ಲಿ ಖಚಿತ ಉತ್ತರ ಸಿಗುವ ಸಾಧ್ಯತೆಗಳು ಬಲವಾಗಿವೆ. ನೀವು ಯಾರನ್ನೂ ಅತಿಯಾಗಿ ನಂಬಿ ಒಂದು ಪ್ರಮುಖ ಕೆಲಸವನ್ನು ಒಪ್ಪಿಸಿರಬಹುದು. ನಿಮ್ಮ ಒಳ್ಳೆಯ ಮನಸ್ಸನ್ನು ನೋಡಿ ನಿಮಗೆ ಸಹಾಯ ಮಾಡುತ್ತಿರುವಂತೆ ನಟಿಸಿದ ವ್ಯಕ್ತಿ ಇರಬಹುದು. ಆದರೆ ವಾಸ್ತವವಾಗಿ ನಿಮ್ಮ ಬೆಳವಣಿಗೆಯನ್ನು ನೋಡಿ ಅಸೂಯೆ ಪಡುತ್ತಾ ನಿಮ್ಮ ಅವಕಾಶಗಳನ್ನು ತಡೆಯಲು ಪ್ರಯತ್ನಿಸಿದ ವ್ಯಕ್ತಿಯು ನಿಮ್ಮ ಆಪ್ತರಲ್ಲೇ ಇರುವ ಸಾಧ್ಯತೆಯಿದೆ. ಇದುವರೆಗೆ ಆ ವಿಷಯ ನಿಮಗೆ ಪೂರ್ತಿಯಾಗಿ ತಿಳಿಯದೇ ಇದ್ದರೂ ಈ ವಾರ ಒಂದೊಂದೇ ಘಟನೆ ನಿಮ್ಮ ಕಣ್ಣ ಮುಂದೆಯೇ ನಿಜವನ್ನು ತೋರಿಸಲು ಪ್ರಾರಂಭಿಸುತ್ತದೆ. ನ್ಯಾಯದೇವನಾದ ಶನಿಯ ಪ್ರಭಾವದಿಂದಾಗಿ ತಡವಾಗಿ ನಡೆದರೂ ನ್ಯಾಯ ಖಂಡಿತವಾಗಿಯೂ ಸಿಗುತ್ತದೆ. ಅದಕ್ಕಾಗಿಯೇ ಈ ದಿನಗಳಲ್ಲಿ ನೀವು ಯಾರೊಂದಿಗೆ ಮಾತನಾಡುತ್ತಿದ್ದೀರಿ ಮತ್ತು ಯಾರಿಗೆ ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಹೇಳುತ್ತಿದ್ದೀರಿ ಎಂಬ ಬಗ್ಗೆ ತುಂಬಾ ಜಾಗರೂಕರಾಗಿರಬೇಕು. ನಿಮ್ಮ ಉದ್ಯೋಗದಲ್ಲಿ ನಿಮ್ಮ ಬಗ್ಗೆ ಉನ್ನತಾಧಿಕಾರಿಗಳಿಗೆ ಯಾರೋ ತಪ್ಪು ಮಾಹಿತಿಯನ್ನು ನೀಡಿ ಕಂಪ್ಲೇಂಟ್ ಮಾಡಿರಬಹುದು. ನೀವು ರಾತ್ರಿ ಹಗಲು ಕಷ್ಟಪಟ್ಟು ಮಾಡಿದ ಕೆಲಸಕ್ಕೆ ಇನ್ನೊಬ್ಬರು ಕ್ರೆಡಿಟ್ ಅಥವಾ ಹೆಸರು ತೆಗೆದುಕೊಳ್ಳಲು ಪ್ರಯತ್ನಿಸಿರಬಹುದು. ವ್ಯಾಪಾರದಲ್ಲಿ ನಿಮ್ಮ ಲಾಭವನ್ನು ತಡೆಯಲು ಮತ್ತು ನಿಮ್ಮ ಹಳೆಯ ಗ್ರಾಹಕರನ್ನು ನಿಮ್ಮಿಂದ ದೂರ ಮಾಡಲು ಕೆಲವರು ರಹಸ್ಯವಾಗಿ ತಂತ್ರಗಳನ್ನು ಹೂಡಿರಬಹುದು. ಕುಟುಂಬದಲ್ಲಿಯೂ ನಿಮ್ಮ ಮಾತುಗಳನ್ನು ತಿರುಚಿ ಹೇಳಿ ಮನೆಯ ಹಿರಿಯರ ಮುಂದೆ ನಿಮ್ಮ ಮೇಲೆ ಅಪನಂಬಿಕೆಗಳನ್ನು ಉಂಟುಮಾಡಿದ ನಿಕಟ ವ್ಯಕ್ತಿ ಇರಬಹುದು. ಇದುವರೆಗೆ ನೀವು ಯಾಕೆ ಹೀಗೆ ನಡೆಯುತ್ತಿದೆ ಎಂದು ಅರ್ಥವಾಗದೆ ಮಾನಸಿಕವಾಗಿ ಬಾಧೆಪಟ್ಟಿರಬಹುದು. ಆದರೆ ಈಗ ಪರಿಸ್ಥಿತಿ ತಲೆಕೆಳಗಾಗಲು ಪ್ರಾರಂಭವಾಗುತ್ತದೆ. ನಿಜವನ್ನು ಮರೆಮಾಡಲು ಪ್ರಯತ್ನಿಸಿದವರು ಎಷ್ಟೇ ನಾಟಕವಾಡಿದರೂ ಅವರ ಮಾತುಗಳಲ್ಲೇ ವಿರೋಧಾಭಾಸಗಳು ಹೊರಬಂದು ಸಿಕ್ಕಿಬಿಡುತ್ತಾರೆ. ನೀವು ಯಾವುದೇ ಗಲಾಟೆ ಅಥವಾ ಜಗಳ ಮಾಡದೆಯೂ ನಿಮ್ಮ ಪ್ರಾಮಾಣಿಕತೆ ಎಲ್ಲರಿಗೂ ಸ್ವಯಂಚಾಲಿತವಾಗಿ ಅರ್ಥವಾಗುವ ಪರಿಸ್ಥಿತಿ ಬರುತ್ತದೆ. ಈ ಸಮಯದಲ್ಲಿ ಬಹಳಷ್ಟು ಜನರು ಒಂದು ದೊಡ್ಡ ತಪ್ಪು ಮಾಡುತ್ತಾರೆ. ನಿಜ ತಿಳಿದ ತಕ್ಷಣ ಸಿಟ್ಟಿನಿಂದ ಅಥವಾ ಕೋಪದಿಂದ ತೀವ್ರವಾಗಿ ಪ್ರತಿಕ್ರಿಯಿಸುತ್ತಾರೆ. ಆ ತಪ್ಪನ್ನು ನೀವು ಮಾತ್ರ ಮಾಡಬೇಡಿ. ನೀವು ಎಷ್ಟು ಪ್ರಶಾಂತವಾಗಿದ್ದೀರೋ ನಿಮ್ಮ ಗೌರವ ಸಮಾಜದಲ್ಲಿ ಅಷ್ಟು ಹೆಚ್ಚು ವೃದ್ಧಿಯಾಗುತ್ತದೆ. ಶನಿ ಭಗವಂತನು ನೀಡುವ ನ್ಯಾಯದ ಫಲಿತಾಂಶ ಯಾವಾಗಲೂ ತಡವಾಗಿ ಬಂದರೂ ತುಂಬಾ ಬಲವಾಗಿರುತ್ತದೆ ಮತ್ತು ಶಾಶ್ವತವಾಗಿರುತ್ತದೆ. ನಿಮಗೆ ಅನ್ಯಾಯ ಮಾಡಿದ ವ್ಯಕ್ತಿ ತನ್ನ ತಪ್ಪನ್ನು ಮುಚ್ಚಿಡಲಾಗದ ಕಠಿಣ ಪರಿಸ್ಥಿತಿ ಎದುರಾಗುತ್ತದೆ. ನೀವು ಏನೂ ಮಾತನಾಡದಿದ್ದರೂ ಕಾಲವೇ ನಿಮಗೆ ಅನುಕೂಲಕರವಾಗಿ ಬದಲಾಗುತ್ತದೆ. ಮುಖ್ಯವಾಗಿ ಗುರುವಾರ ಮತ್ತು ಶನಿವಾರದ ದಿನಗಳಲ್ಲಿ ನಿಮ್ಮ ಕಿವಿಗೆ ಬೀಳುವ ಮಾಹಿತಿಯನ್ನು ಲಘುವಾಗಿ ಪರಿಗಣಿಸಬೇಡಿ. ಒಂದು ಸಣ್ಣ ಫೋನ್ ಕರೆ, ಒಂದು ಸಂದೇಶ ಅಥವಾ ಒಬ್ಬ ವ್ಯಕ್ತಿಯೊಂದಿಗೆ ನಡೆದ ಸಾಮಾನ್ಯ ಸಂಭಾಷಣೆ ನಿಮಗೆ ಬಹಳ ದಿನಗಳಿಂದ ತಿಳಿಯದ ಆಘಾತಕಾರಿ ನಿಜವನ್ನು ತಿಳಿಸಬಹುದು. 4 ದಿನಗಳಲ್ಲಿ ನಿಮ್ಮ ಮನೆಗೆ ಬರುವ ವ್ಯಕ್ತಿಗಳ ಬಗ್ಗೆ ಕೊಂಚ ಎಚ್ಚರದಿಂದ ಇರಬೇಕು. ಪ್ರತಿಯೊಬ್ಬರೂ ಮುಖಸ್ತುತಿ ಮಾಡುತ್ತಾ ನಂಬಿಕೆಯಿಂದ ಮಾತನಾಡುತ್ತಿದ್ದಾರೆ ಎಂದ ತಕ್ಷಣ ಎಲ್ಲರನ್ನೂ ಸತ್ಪುರುಷರು ಎಂದು ಅಂದುಕೊಳ್ಳಬೇಡಿ. ಕೆಲವರು ನಿಮ್ಮ ರಹಸ್ಯಗಳನ್ನು ಮತ್ತು ದೌರ್ಬಲ್ಯಗಳನ್ನು ತಿಳಿದುಕೊಳ್ಳಲು ಮಾತ್ರ ಹತ್ತಿರವಾಗುತ್ತಾರೆ. ಮುಖ್ಯವಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿ, ನಿಮ್ಮ ಕುಟುಂಬದ ಆಂತರಿಕ ವಿಷಯಗಳು ಮತ್ತು ನಿಮ್ಮ ಭವಿಷ್ಯದ ಆಸ್ತಿ ಯೋಜನೆಗಳನ್ನು ಎಲ್ಲರಿಗೂ ಹೇಳುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಿ. ನಿಮ್ಮ ಮೌನವೇ ಈ ವಾರ ನಿಮಗೆ ದೊಡ್ಡ ರಕ್ಷಣಾ ಕವಚವಾಗಿ ನಿಲ್ಲುತ್ತದೆ. ನೀವು ಎಷ್ಟು ಕಡಿಮೆ ಮಾತನಾಡುತ್ತೀರೋ ಅಷ್ಟು ಹೆಚ್ಚು ಗೌರವವನ್ನು ಪಡೆಯುತ್ತೀರಿ. ನಿಮ್ಮ ಮೇಲೆ ನಡೆಯುತ್ತಿರುವ ಕಪಟ ನಾಟಕ ಬಯಲಾದ ನಂತರ ಬಹಳಷ್ಟು ಜನರು ಬಂದು ನಿಮ್ಮೊಂದಿಗೆ ಮತ್ತೆ ಸ್ನೇಹದಿಂದ ಇರಲು ಸೋಗು ಹಾಕುತ್ತಾರೆ. ಆದರೆ ಒಂದು ಬಾರಿ ನಿಮಗೆ ಬೆನ್ನಿಗೆ ಇರಿದವರನ್ನು ಮತ್ತೆ ಕುರುಡಾಗಿ ನಂಬಬೇಡಿ.
ಈ ವಾರ ನಿಮ್ಮ ಜೀವನಕ್ಕೆ ಒಂದು ದೊಡ್ಡ ಪಾಠವನ್ನು ಕಲಿಸುವ ಕಾಲವಾಗಿ ನಿಲ್ಲುತ್ತದೆ. ಶನಿ, ಚಂದ್ರ ಮತ್ತು ಬುಧ ಒಟ್ಟಾಗಿ ನಿಮ್ಮ ಜೀವನವನ್ನು ಪ್ರಭಾವಿಸುತ್ತಿದ್ದಾರೆ. ಮಕರ ರಾಶಿಗೆ ಅಧಿಪತಿ ಶನಿಯಾಗಿರುವುದರಿಂದ ಶನಿ ಸಂಚಾರದಲ್ಲಿ ಬರುವ ಪ್ರತಿ ಸಣ್ಣ ಚಲನೆಯೂ ನಿಮ್ಮ ಜೀವನದ ಮೇಲೆ ತೀವ್ರ ಪರಿಣಾಮ ಬೀರುತ್ತದೆ. ಜುಲೈ 2ರಿಂದ 5ರವರೆಗೆ ಶನಿಯು ನಿಮಗೆ ಕಷ್ಟವನ್ನಲ್ಲ, ಬದಲಿಗೆ ಜೀವನದ ಜಾಗ್ರತೆಯನ್ನು ಕಲಿಸುವ ಉನ್ನತ ಸ್ಥಿತಿಯಲ್ಲಿದ್ದಾನೆ. ಚಂದ್ರನು ನಿಮ್ಮ ಮನಸ್ಸನ್ನು ಪ್ರಭಾವಿಸುವುದರಿಂದ ಕೆಲವು ಬಾರಿ ನೀವು ಸಣ್ಣ ವಿಷಯವನ್ನು ಅತಿಯಾಗಿ ಯೋಚಿಸಿ ಖಿನ್ನತೆಗೆ ಒಳಗಾಗುವ ಸಾಧ್ಯತೆ ಇರುತ್ತದೆ. ಬುಧನು ವಾಕ್ಚಾತುರ್ಯಕ್ಕೆ ಅಧಿಪತಿಯಾಗಿರುವುದರಿಂದ ನೀವು ಮಾತನಾಡುವ ಪ್ರತಿ ಮಾತಿಗೂ ಸಮಾಜದಲ್ಲಿ ಬೆಲೆ ಇರುತ್ತದೆ. ಒಂದು ಒಳ್ಳೆಯ ಮಾತು ಸಂಬಂಧಗಳನ್ನು ಬೆಳೆಸುತ್ತದೆ. ಒಂದು ಅವಿವೇಕದ ಮಾತು ದೊಡ್ಡ ಆಪತ್ತನ್ನು ಸೃಷ್ಟಿಸಬಲ್ಲದು. ಅದಕ್ಕಾಗಿಯೇ ಯೋಚಿಸಿ ಮಾತನಾಡುವುದು ತುಂಬಾ ಅವಶ್ಯಕ. ನಿಮ್ಮ ಮೇಲೆ ನಡೆಯುತ್ತಿರುವ ಪಿತೂರಿ ಸಂಪೂರ್ಣವಾಗಿ ಹೊರಬರುವ ಮುನ್ನ ತಪ್ಪು ಮಾಡಿದವರು ನಿಮ್ಮನ್ನು ಸಾರ್ವಜನಿಕವಾಗಿ ಕೆರಳಿಸುವ ಕೊನೆಯ ಪ್ರಯತ್ನ ಮಾಡಬಹುದು. ನೀವು ಕೋಪದಿಂದ ಪ್ರತಿಕ್ರಿಯಿಸಿದರೆ ತಪ್ಪು ಮಾಡಿದವರು ನಿಮ್ಮ ಸಿಟ್ಟನ್ನೇ ದಾಳವಾಗಿಸಿಕೊಂಡು ತಪ್ಪಿಸಿಕೊಳ್ಳುವ ಅವಕಾಶವಿರುತ್ತದೆ. ಆದರೆ ನೀವು ತಾಳ್ಮೆಯಿಂದಿದ್ದರೆ ಸತ್ಯವೇ ಅವರನ್ನು ನ್ಯಾಯಾಲಯದಂತೆ ಪ್ರಶ್ನಿಸುತ್ತದೆ. ಈ ವಾರ ನಿಮಗೆ ಪ್ರಕೃತಿ ನೀಡುವ ಅತಿದೊಡ್ಡ ಬಲವೇ ಸಹನೆ. ನೀವು ಯಾವಾಗಲೂ ಹಾಗೆ ಪ್ರಾಮಾಣಿಕವಾಗಿ ನಿಮ್ಮ ಕರ್ತವ್ಯವನ್ನು ಮಾಡಿಕೊಳ್ಳುತ್ತಾ ಮುಂದೆ ಸಾಗಿದರೆ ಎಲ್ಲವೂ ಸರಿಹೋಗುತ್ತದೆ. ಕೆಲವು ಕಾಲದಿಂದ ಕೋರ್ಟು ಕಚೇರಿಗಳಲ್ಲಿ ನಿಂತು ಹೋಗಿದ್ದ ಕೆಲಸಗಳು ಮತ್ತೆ ವೇಗವನ್ನು ಪಡೆದುಕೊಳ್ಳುತ್ತವೆ. ನಿಮಗೆ ಸಿಗಬೇಕಾದ ಗೌರವ ಮತ್ತೆ ನಿಮ್ಮ ಕೈಗೆ ಬರುತ್ತದೆ. ಹಿಂದೆ ನಿಮ್ಮನ್ನು ಅನುಮಾನದ ಕಣ್ಣಿನಿಂದ ನೋಡಿದವರೇ ಈಗ ನಿಮ್ಮ ಪ್ರಾಮಾಣಿಕತೆಯನ್ನು ಮುಕ್ತಕಂಠದಿಂದ ಮೆಚ್ಚಿಕೊಳ್ಳುವ ಸನ್ನಿವೇಶ ಕಾಣಿಸುತ್ತಿದೆ. ಹೊಸದಾಗಿ ಯಾರನ್ನಾದರೂ ಪಾರ್ಟ್ನರ್ ಆಗಿ ಆರಿಸಿಕೊಳ್ಳುವ ಮುನ್ನ ಅವರ ಹಿನ್ನೆಲೆಯನ್ನು ಪೂರ್ತಿಯಾಗಿ ತನಿಖೆ ಮಾಡಿ. ಬಾಯಿ ಮಾತಿನ ಭರವಸೆಗಳನ್ನು ನಂಬಬೇಡಿ. ಪ್ರತಿ ಒಪ್ಪಂದವನ್ನು ನೋಂದಾಯಿತ ಲಿಖಿತ ರೂಪದಲ್ಲೇ ಇರಿಸಿ. ಆಫೀಸ್ನಲ್ಲಿ ಅಗತ್ಯಕ್ಕಿಂತ ಹೆಚ್ಚಿನ ಪರ್ಸನಲ್ ವಿಷಯಗಳನ್ನು ಚರ್ಚಿಸಬೇಡಿ. ನಿಮ್ಮ ಮುಂದಿನ ಪ್ರಾಜೆಕ್ಟ್ ಮತ್ತು ಐಡಿಯಾಗಳನ್ನು ಗೌಪ್ಯವಾಗಿಡಿ. ಇಂಟರ್ನೆಟ್ ಅಥವಾ ಸಾಮಾಜಿಕ ಜಾಲತಾಣಗಳ ಕಡೆಗೆ ಗಮನ ಹರಿಸದೆ ಕೇವಲ ತಮ್ಮ ಗುರಿಯ ಮೇಲಷ್ಟೇ ಗಮನ ಹರಿಸಬೇಕು. ಇತರರ ನೆಗೆಟಿವ್ ವಿಮರ್ಶೆಗಳಿಗೆ ತಲೆಕೆಡಿಸಿಕೊಳ್ಳಬೇಡಿ. ಯಾವುದೇ ಶ್ಯೂರಿಟಿ ಪತ್ರಗಳ ಮೇಲೆ ಕಣ್ಣು ಮುಚ್ಚಿ ಸಹಿ ಮಾಡಬೇಡಿ. ಹಳೆಯ ಆಸ್ತಿ ಪತ್ರಗಳು, ಬ್ಯಾಂಕ್ ವಹಿವಾಟುಗಳನ್ನು ಮತ್ತೊಮ್ಮೆ ಆಡಿಟ್ ಮಾಡಿ. ಹಿರಿಯರು ಮತ್ತು ಅನುಭವಸ್ಥರು ಹೇಳುವ ಒಂದು ಸಣ್ಣ ಸಲಹೆ ಈ ವಾರ ನಿಮ್ಮನ್ನು ದೊಡ್ಡ ಆರ್ಥಿಕ ನಷ್ಟದಿಂದ ಪಾರು ಮಾಡುತ್ತದೆ. ಶುಕ್ರವಾರದ ದಿನ ಒಂದು ಅತ್ಯಂತ ಶುಭ ಸುದ್ದಿಯನ್ನು ಕೇಳುವ ಯೋಗವಿದೆ. ಅದು ಹೊಸ ಕೆಲಸಕ್ಕೆ ಸಂಬಂಧಿಸಿದ್ದಾಗಿರಬಹುದು, ಪಿತ್ರಾರ್ಜಿತ ಆಸ್ತಿಯ ಹಣಕ್ಕೆ ಸಂಬಂಧಿಸಿದ್ದಾಗಿರಬಹುದು, ಅಥವಾ ಕುಟುಂಬದಲ್ಲಿ ಸಂತಾನೋತ್ಸವದಂತಹ ಸಂತೋಷದಾಯಕ ಬೆಳವಣಿಗೆಯಾಗಿರಬಹುದು. ಶನಿವಾರ ಮಾತ್ರ ಗ್ರಹಗಳು ನಿಮ್ಮನ್ನು ಕೊಂಚ ಪರೀಕ್ಷಿಸುವ ದಿನವಾಗಿದ್ದು, ನೀವು ತೆಗೆದುಕೊಳ್ಳುವ ಪ್ರತಿ ಆತುರದ ನಿರ್ಧಾರವನ್ನು 2 ಬಾರಿ ಯೋಚಿಸಿಯೇ ಮುಂದುವರಿಸಬೇಕು. ಭಾನುವಾರದ ವೇಳೆಗೆ ಈ 4 ದಿನಗಳಾಗಿದ್ದ ತೀವ್ರ ಮಾನಸಿಕ ಒತ್ತಡ ಕಡಿಮೆಯಾಗಿ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ನೀವು ದೇವರ ಮೇಲಿಟ್ಟ ನಂಬಿಕೆ ಸುಳ್ಳಾಗಲಿಲ್ಲ ಎಂದು ಅನಿಸುವ ಪವಾಡದ ಘಟನೆಯು ನಿಮ್ಮ ಕಣ್ಣ ಮುಂದೆ ನಡೆಯಲಿದೆ. ಕುಟುಂಬ ಜೀವನದಲ್ಲಿ ಒಂದು ಸುಂದರ ಬದಲಾವಣೆ ಕಾಣಿಸುತ್ತದೆ. ಕೆಲವು ಕಾಲದಿಂದ ನಿಮ್ಮ ನಡೆ ನುಡಿಗಳನ್ನು ತಪ್ಪಾಗಿ ಅರ್ಥಮಾಡಿಕೊಂಡ ಹೆಂಡತಿ ಅಥವಾ ಗಂಡ ಮತ್ತು ಪೋಷಕರು ಈಗ ಅಸಲಿ ಸತ್ಯವನ್ನು ತಿಳಿದುಕೊಳ್ಳುತ್ತಾರೆ. ನಿಮ್ಮ ಬೆನ್ನಿನ ಹಿಂದೆ 3ನೇ ವ್ಯಕ್ತಿಗಳು ಹಬ್ಬಿಸಿದ ಸುಳ್ಳು ಮಾತುಗಳಿಂದಾಗಿ ಬಂದ ದೂರವೂ ಕ್ರಮೇಣ ಮಾಯವಾಗುತ್ತದೆ. ಮನೆಯಲ್ಲಿ ಮತ್ತೆ ಹಳೆಯ ಹಬ್ಬದ ವಾತಾವರಣ ಏರ್ಪಡುತ್ತದೆ. ತಂದೆ ತಾಯಿಯ ಆಶೀರ್ವಾದ ನಿಮಗೆ ರಕ್ಷಣೆಯಾಗಿ ನಿಲ್ಲುತ್ತದೆ. ಆದಾಗ್ಯೂ ದಾಯಾದಿಗಳಲ್ಲಿ ಅಥವಾ ದೂರದ ಸಂಬಂಧಿಕರಲ್ಲಿ ಒಬ್ಬರ ನಡವಳಿಕೆ ಮಾತ್ರ ನಿಮಗೆ ಆಶ್ಚರ್ಯವನ್ನು ಉಂಟುಮಾಡಬಹುದು. ಇದುವರೆಗೆ ನಿಮ್ಮ ಸುಖ ದುಃಖಕ್ಕೆ ಸ್ಪಂದಿಸುವಂತೆ ನಟಿಸಿದ ವ್ಯಕ್ತಿಯೇ ನಿಮ್ಮ ಆಸ್ತಿಪಾಸ್ತಿ ಹಾಳಾಗಬೇಕೆಂದು ಬಯಸಿದ ವಿಷಯ ಜಾತಕದ ಮೂಲಕ ತಿಳಿಯುತ್ತದೆ. ಆ ವಿಷಯ ತಿಳಿದರೂ ಅವರ ಮನೆಗೆ ಹೋಗಿ ಜಗಳ ಆಡದೆ ಶಾಶ್ವತವಾಗಿ ದೂರವಿಡುವುದು ಉತ್ತಮ. ಪ್ರೇಮ ಜೀವನದಲ್ಲಿ ಇರುವವರಿಗೆ ಈ 4 ದಿನಗಳು ಯಾರು ಸತ್ಯವಾದವರು, ಯಾರು ಮೋಸಗಾರರು ಎಂದು ಗುರುತಿಸುವ ಅತ್ಯುತ್ತಮ ಸಮಯ. ನಿಮ್ಮ ಸಂಬಂಧವನ್ನು ಮುರಿಯಲು ಹಿತಶತ್ರುಗಳು ಮಾಡಿದ ಕುತಂತ್ರ ವಿಫಲವಾಗುತ್ತದೆ. ನಿಮ್ಮ ಸಂಗಾತಿ ನಿಮ್ಮ ನೈಜ ಪ್ರೀತಿಯನ್ನು ಅರ್ಥಮಾಡಿಕೊಳ್ಳುತ್ತಾರೆ. ವಿವಾಹಿತರಾಗಿದ್ದರೆ ಸಂಗಾತಿಯೊಂದಿಗೆ ಯಾವುದೇ ಮುಚ್ಚುಮರೆಯಿಲ್ಲದೆ ಮುಕ್ತವಾಗಿ ಮಾತನಾಡಿ. ಒಂದು ಸಣ್ಣ ಸಂಭಾಷಣೆ ನಿಮ್ಮಿಬ್ಬರ ನಡುವಿನ ದೊಡ್ಡ ಹಿಮಗಡ್ಡೆಯಂತಿದ್ದ ಅಪಾರ್ಥವನ್ನು ಕರಗಿಸುತ್ತದೆ. ಕನ್ಯಾ ಅನ್ವೇಷಣೆಯಲ್ಲಿರುವ ಮಕರ ರಾಶಿಯವರಿಗೆ ಒಳ್ಳೆಯ ಕಡೆಯಿಂದ ಕಲ್ಯಾಣದ ವಾರ್ತೆ ಬರುವ ಸಾಧ್ಯತೆಯಿದೆ. ಉದ್ಯೋಗಸ್ಥರಿಗೆ ಆಫೀಸ್ನಲ್ಲಿ ಪ್ರಶಂಸೆಗಳು ಲಭಿಸುತ್ತವೆ. ನಿಮ್ಮ ಮೇಲಿದ್ದ ಹಳೆಯ ಆರೋಪಗಳು ಮುಕ್ತಾಯಗೊಳ್ಳುತ್ತವೆ. ನಿಮ್ಮ ಪ್ರಾಮಾಣಿಕ ದುಡಿಮೆಯನ್ನು ಮೇಲಧಿಕಾರಿಗಳು ಗುರುತಿಸಿ ಪ್ರಮೋಷನ್ ಅಥವಾ ಹೊಸ ಜವಾಬ್ದಾರಿಗಳ ಹೆಚ್ಚಳದ ಬಗ್ಗೆ ಅಧಿಕೃತ ಚರ್ಚೆಗಳನ್ನು ಮೊದಲಾಗಿಸಬಹುದು. ವ್ಯವಹಾರಸ್ಥರಿಗೆ ಬರದೆ ಬಾಕಿ ಉಳಿದಿದ್ದ ಹಳೆಯ ಸಾಲದ ಹಣ ವಾಪಸ್ ಬರುತ್ತದೆ.
ಹೊಸ ಗ್ರಾಹಕರು ಮತ್ತು ದೊಡ್ಡ ಆರ್ಡರ್ಗಳು ಸಿಗುತ್ತವೆ. ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿದ್ದರೂ ಕೈಗೆ ಬಂದ ಹಣ ತಕ್ಷಣವೇ ಖರ್ಚಾಗುವ ಯೋಗವಿರುವುದರಿಂದ ಅತಿಯಾದ ಐಷಾರಾಮಿ ವಸ್ತುಗಳ ಖರೀದಿಗೆ ಬ್ರೇಕ್ ಹಾಕಿ ಸ್ವಲ್ಪ ಹಣವನ್ನು ಭವಿಷ್ಯದ ತುರ್ತು ಪರಿಸ್ಥಿತಿಗಾಗಿ ಉಳಿತಾಯ ಮಾಡಿ. ಆರೋಗ್ಯದ ವಿಷಯದಲ್ಲಿ ಈ ವಾರ ಮಕರ ರಾಶಿಯವರು ಸ್ವಲ್ಪ ಹೈ ಅಲರ್ಟ್ ಆಗಿರಬೇಕು. ಅತಿಯಾದ ಕೆಲಸದಿಂದಾಗಿ ದೇಹದ ಆಯಾಸ, ತಡರಾತ್ರಿಯವರೆಗೆ ಮೊಬೈಲ್ ನೋಡುವುದರಿಂದ ನಿದ್ರಾಹೀನತೆ ಮತ್ತು ಕೀಲು ನೋವುಗಳು ಹೆಚ್ಚಾಗಬಹುದು. ಸಮಯಕ್ಕೆ ಸರಿಯಾಗಿ ಸಾತ್ವಿಕ ಆಹಾರ ಸೇವಿಸುವುದು ಮತ್ತು ಕನಿಷ್ಠ 7 ಗಂಟೆಗಳ ಕಾಲ ಸುಖ ನಿದ್ದೆ ಮಾಡುವುದು ತುಂಬಾ ಅವಶ್ಯಕ. ನಿಮ್ಮ ಜಾತಕದಲ್ಲಿರುವ ನಕಾರಾತ್ಮಕ ಶಕ್ತಿಗಳನ್ನು ನಾಶ ಮಾಡಲು ಈ 4 ದಿನಗಳ ಕಾಲ ದೇವಸ್ಥಾನಗಳ ದರ್ಶನ ಅತ್ಯಂತ ಮುಖ್ಯ. ಗುರುವಾರ ಮುಂಜಾನೆ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ. ಶುಕ್ರವಾರದ ದಿನ ಲಕ್ಷ್ಮಿ ನಾರಾಯಣ ದೇವಸ್ಥಾನ ಮತ್ತು ಶನಿವಾರದ ದಿನ ಶನಿ ಮಹಾತ್ಮನ ಸನ್ನಿಧಿಗೆ ಭೇಟಿ ನೀಡಿ ಪ್ರಾರ್ಥಿಸಿದರೆ ನಿಮ್ಮ ಮನಸ್ಸಿನಲ್ಲಿರುವ ಅಜ್ಞಾತ ಭಯಗಳು ಸಂಪೂರ್ಣವಾಗಿ ದೂರಾಗುತ್ತವೆ. ಜುಲೈ 2ರಿಂದ ಜುಲೈ 5ರವರೆಗೆ ಮಕರ ರಾಶಿಯವರು ಯಾವುದೇ ಹೊಸ ಹೂಡಿಕೆ ಮಾಡುವಾಗ ಹಿರಿಯರ ಅನುಮತಿ ಪಡೆಯಲೇಬೇಕು. ಈ 4 ದಿನಗಳಲ್ಲಿ ನಿಮ್ಮ ಸಾಧನೆಯನ್ನು ನೋಡಿ ನಿಮ್ಮ ಸಹೋದ್ಯೋಗಿಗಳೇ ಒಳಗೊಳಗೆ ಕುದಿಯುವ ಸಾಧ್ಯತೆಯಿದೆ. ಆದ್ದರಿಂದ ನಿಮ್ಮ ಮುಂದಿನ ಹೆಜ್ಜೆಗಳನ್ನು ಸದಾ ಗುಪ್ತವಾಗಿಡಿ. ಇದುವರೆಗೆ ನೀವು ನಾನು ಯಾರಿಗೂ ಕೆಟ್ಟದ್ದನ್ನು ಮಾಡದಿದ್ದರೂ ನನಗೇಕೆ ಇಷ್ಟೊಂದು ಕಷ್ಟಗಳು ಬರುತ್ತಿವೆ ಎಂದು ದೇವರ ಮುಂದೆ ಕಣ್ಣೀರು ಹಾಕಿರಬಹುದು. ಈ ವಾರ ಆ ಎಲ್ಲಾ ಕಣ್ಣೀರಿಗೆ ಭಗವಂತ ಉತ್ತರ ನೀಡಲಿದ್ದಾನೆ. ನಿಮ್ಮ ವಿರುದ್ಧ ಅಪಪ್ರಚಾರ ಮಾಡಿದವರೇ ತಮ್ಮ ಸ್ವಂತ ತಪ್ಪುಗಳಿಂದ ಸಮಾಜದ ಮುಂದೆ ತಲೆತಗ್ಗಿಸುವ ದಿನ ಬಂದಿದೆ. ವ್ಯವಹಾರ ಮಾಡುವ ಮಕರ ರಾಶಿಯವರು ಈ ವಾರ ಹೊಸ ಬಿಸಿನೆಸ್ ಒಪ್ಪಂದಗಳಿಗೆ ಸಹಿ ಹಾಕುವಾಗ ಪ್ರತಿಯೊಂದು ಸಾಲನ್ನು ಓದಿರಿ. ಆನ್ಲೈನ್ ಬ್ಯಾಂಕಿಂಗ್ ಮತ್ತು ಡಿಜಿಟಲ್ ಹಣದ ವಹಿವಾಟುಗಳನ್ನು ಮಾಡುವಾಗ ಒಟಿಪಿ ಅಥವಾ ಪಾಸ್ವರ್ಡ್ಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಈ ಸಮಯದಲ್ಲಿ ನಿಮ್ಮ ಹಣೆಬರಹ ಮೆಲ್ಲನೆ ಬದಲಾಗಲು ಪ್ರಾರಂಭವಾಗುತ್ತದೆ. ಹಿಂದೆ ನಿಮ್ಮನ್ನು ದ್ವೇಷಿಸಿದವರೇ ಈಗ ತಮ್ಮ ಸ್ವಾರ್ಥಕ್ಕಾಗಿ ನಿಮ್ಮನ್ನು ಹುಡುಕಿಕೊಂಡು ಬರುತ್ತಾರೆ. ಆದರೆ ನೆನಪಿಡಿ, ಹಾವಿಗೆ ಎಷ್ಟು ಹಾಲು ಎರೆದರೂ ಅದು ವಿಷವನ್ನೇ ಕಕ್ಕುತ್ತದೆ. ಹಾಗೆಯೇ ಹಳೆ ಶತ್ರುಗಳನ್ನು ಮತ್ತೆ ನಂಬಿ ಮನೆಯೊಳಗೆ ಬಿಟ್ಟುಕೊಳ್ಳಬೇಡಿ. ನಿಮ್ಮ ಜೀವನದಲ್ಲಿ ಬಂದ ಈ ಕಹಿ ಅನುಭವ ಇನ್ಮುಂದೆ ಪ್ರತಿ ಹೆಜ್ಜೆಯಲ್ಲೂ ಜಾಗರೂಕರಾಗಿರಬೇಕೆಂದು ಕಲಿಸುವ ದೊಡ್ಡ ಗುರುಮುಖಿಯಾಗಿದೆ. ನಿಮ್ಮ ಜಾತಕದ ದೋಷಗಳನ್ನು ಕಳೆಯಲು ಜುಲೈ 2ರಿಂದ 5ರವರೆಗೆ ಪ್ರತಿದಿನ ತಪ್ಪದೇ ಈ ಕೆಳಗಿನ ವಿಧಿಗಳನ್ನು ಪಾಲಿಸಿ. 1. ಗುರುವಾರದ ವಿಶೇಷ ಪೂಜೆ ಮುಂಜಾನೆ ಸೂರ್ಯೋದಯದ ಸಮಯದಲ್ಲಿ ಎದ್ದು ಶುದ್ಧ ಸ್ನಾನ ಮಾಡಿ ಹತ್ತಿರದ ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವಲಿಂಗಕ್ಕೆ ತಾಮ್ರದ ಪಾತ್ರೆಯಿಂದ ಜಲಾಭಿಷೇಕ ಮಾಡಿ. ಸಾಧ್ಯವಾದರೆ 3 ಬಿಲ್ವಪತ್ರೆಗಳನ್ನು ಸಮರ್ಪಿಸಿ 108 ಬಾರಿ ಓಂ ನಮಃ ಶಿವಾಯ ಮಂತ್ರವನ್ನು ಶಾಂತಚಿತ್ತರಾಗಿ ಜಪಿಸಿ. ಇದರಿಂದ ನಿರ್ಧಾರ ಕೈಗೊಳ್ಳುವ ಸಾಮರ್ಥ್ಯ ಹೆಚ್ಚುತ್ತದೆ. 2. ಶುಕ್ರವಾರದ ಲಕ್ಷ್ಮೀ ಆರಾಧನೆ. ಈ ದಿನದಂದು ಮಹಾಲಕ್ಷ್ಮಿ ಅಮ್ಮನವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಕುಂಕುಮಾರ್ಚನೆ ಸೇವೆ ಮಾಡಿಸಿ. ಮನೆಯಲ್ಲಿ ಶ್ರೀ ಸೂಕ್ತ ಅಥವಾ ಲಕ್ಷ್ಮೀ ಅಷ್ಟೋತ್ತರ ನಾಮಾವಳಿಯನ್ನು ಶ್ರದ್ಧೆಯಿಂದ ಪಠಿಸಿ. ಶುಕ್ರವಾರ ಸಾಯಂಕಾಲ ಸುಮಂಗಲಿ ಮಹಿಳೆಗೆ ಅರಿಶಿನ, ಕುಂಕುಮ, ತಾಂಬೂಲ ಹಾಗೂ ಹಣ್ಣುಗಳನ್ನು ದಾನ ನೀಡುವುದರಿಂದ ಆರ್ಥಿಕ ದಾರಿದ್ರ್ಯವಾಗಿ ಮಹಾಲಕ್ಷ್ಮಿಯ ಸ್ಥಿರವಾಸ ನಿವಾಸವಾಗುತ್ತದೆ. 3. ಶನಿವಾರದ ಮಹಾತೈಲಾಭಿಷೇಕ ಪರಿಹಾರ. ಈ ದಿನ ಮಕರ ರಾಶಿಯವರು ಕಡ್ಡಾಯವಾಗಿ ಶನಿ ಸನ್ನಿಧಿಗೆ ಹೋಗಬೇಕು. ಶನಿ ದೇವರಿಗೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಕಪ್ಪು ಎಳ್ಳನ್ನು ಸಮರ್ಪಿಸಿ ಸಾಷ್ಟಾಂಗ ನಮಸ್ಕಾರ ಮಾಡಿ. ಈ ದಿನ ಕಪ್ಪು ಕಾಗೆಗಳಿಗೆ ಅನ್ನವನ್ನು ಹಾಕಿ ಹಾಗೂ ಬಡವರಿಗೆ ಅಥವಾ ಅಂಗವಿಕಲರಿಗೆ ಅನ್ನದಾನ ಅಥವಾ ಕಪ್ಪು ಕಂಬಳಿ ದಾನ ಮಾಡುವುದರಿಂದ ಶನಿದೇವರ ವಕ್ರದೃಷ್ಟಿ ನಿವಾರಣೆಯಾಗಿ ಅನುಗ್ರಹ ದೊರೆಯುತ್ತದೆ. 4. ಭಾನುವಾರದ ಸೂರ್ಯ ನಮಸ್ಕಾರ. ಭಾನುವಾರ ಮುಂಜಾನೆ ಸೂರ್ಯ ಮೂಡುವ ಮುನ್ನ ಎದ್ದು ತಾಮ್ರದ ಲೋಟದಲ್ಲಿ ನೀರನ್ನು ತೆಗೆದುಕೊಂಡು ಅದಕ್ಕೆ ಕೆಂಪು ಚಂದನ ಮತ್ತು ಅಕ್ಷತೆಯನ್ನು ಹಾಕಿ ಸೂರ್ಯನಾರಾಯಣ ಸ್ವಾಮಿಗೆ ಅರ್ಘ್ಯವನ್ನು ಸಮರ್ಪಿಸಿ ಪ್ರಾರ್ಥಿಸಿ. ನಂತರ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ ನವಗ್ರಹಗಳಿಗೆ 9 ಪ್ರದಕ್ಷಿಣೆಗಳನ್ನು ಮಾಡಿ. ಈ ಗ್ರಹಗಳ ಶುಭ ಬದಲಾವಣೆಯಿಂದ ನಿಮ್ಮ ಸೌಂದರ್ಯ, ಕೀರ್ತಿ, ಗೌರವ, ಐಶ್ವರ್ಯ ಮತ್ತು ಕಳೆದುಹೋಗಿದ್ದ ಮಾನಸಿಕ ನೆಮ್ಮದಿ ಮತ್ತೆ ನಿಮ್ಮದಾಗಲಿದೆ. ಸತ್ಯದ ಪರವಾಗಿ ಭಗವಂತನೇ ನಿಲ್ಲುವ ಸಮಯವಿದು. ಪ್ರತಿ ಸಮಸ್ಯೆಗೆ ತಕ್ಷಣವೇ ರೊಚ್ಚಿಗೆದ್ದು ಉತ್ತರ ನೀಡುವುದು ಬುದ್ಧಿವಂತಿಕೆಯಲ್ಲ. ಬದಲಿಗೆ ಮೌನವಾಗಿ ಕಾಲದ ತೀರ್ಪಿಗೆ ಕಾಯುವುದೇ ನಿಜವಾದ ರಾಜತಾಂತ್ರಿಕ ಯಶಸ್ಸು. ನಿಮ್ಮ ನಿಶ್ಶಬ್ದವೇ ಶತ್ರುಗಳಿಗೆ ದೊಡ್ಡ ನಡುಕವನ್ನು ಹುಟ್ಟಿಸುತ್ತದೆ. ಈ 4 ದಿನಗಳಲ್ಲಿ ನಿಮ್ಮ ಹಳೆಯ ಬಾಲ್ಯದ ಸ್ನೇಹಿತ ಅಥವಾ ಹಳೆಯ ಉದ್ಯೋಗದ ಪರಿಚಯಸ್ಥರು ಮತ್ತೆ ನಿಮ್ಮ ಜೀವನದೊಳಗೆ ಮರಳಿ ಬರಬಹುದು. ಆದರೆ ಅವರು ಸ್ವಾರ್ಥಕ್ಕಾಗಿ ಬಂದಿದ್ದಾರೋ ಅಥವಾ ಪ್ರೀತಿಯಿಂದ ಬಂದಿದ್ದಾರೋ ಎಂಬುದನ್ನು ಅವರ ನಡವಳಿಕೆಯ ಮೂಲಕ ಪರೀಕ್ಷಿಸಿ ಮಾತ್ರ ಹತ್ತಿರ ಸೇರಿಸಿ. ದಯೆ ಇರಬೇಕು.
ಆದರೆ ಅಮಾಯಕರಾಗಿ ಮೋಸ ಹೋಗಬಾರದು. ನಂಬಿಕೆ ಇರಬೇಕು, ಆದರೆ ಅತಿಯಾದ ಆತ್ಮವಿಶ್ವಾಸದಿಂದ ಜಾಗ್ರತೆ ಕಳೆದುಕೊಳ್ಳಬಾರದು. ಈ ಎರಡರ ಮಧ್ಯೆ ಸಮತೋಲನ ಕಾಯ್ದುಕೊಂಡರೆ ಮಕರ ರಾಶಿಯವರ ಸುವರ್ಣ ಯುಗ ಇಂದಿನಿಂದಲೇ ಪ್ರಾರಂಭವಾಗುತ್ತದೆ. ನಿಮ್ಮ ಮನೆಯ ವಾಸ್ತು ದೋಷ ನಿವಾರಣೆಗಾಗಿ ಮನೆಯ ಪೂರ್ವ ಅಥವಾ ಈಶಾನ್ಯ ದಿಕ್ಕನ್ನು ಯಾವಾಗಲೂ ಸ್ವಚ್ಛವಾಗಿ ಹಾಗೂ ಸುಗಂಧಭರಿತವಾಗಿ ಇಡಿ. ಮುಂಜಾನೆ ಮನೆಯ ಹೆಬ್ಬಾಗಿಲಿನ ಮುಂದೆ ಕಸ ಹೊಡೆದು ನೀರು ಹಾಕಿ ಸುಂದರವಾದ ರಂಗೋಲಿ ಇಟ್ಟು ದೀಪ ಹಚ್ಚುವುದರಿಂದ ನೆಗೆಟಿವ್ ಎನರ್ಜಿಗಳು ಮನೆಯೊಳಗೆ ಪ್ರವೇಶಿಸುವುದಿಲ್ಲ. ಮನೆಯಲ್ಲಿ ಸಾಯಂಕಾಲ 1 ಹಸುವಿನ ಶುದ್ಧ ತುಪ್ಪದ ದೀಪವನ್ನು ಹಚ್ಚಿ ನವಗ್ರಹಗಳನ್ನು ಸ್ಮರಿಸಿ. ಪ್ರತಿದಿನ ಮನೆಯಿಂದ ಹೊರಡುವಾಗ ತಂದೆ ತಾಯಿಯ ಪಾದಗಳಿಗೆ ನಮಸ್ಕರಿಸಿ ಅವರ ಆಶೀರ್ವಾದ ತೆಗೆದುಕೊಂಡು ಹೊರಗೆ ಹೋಗಿ. ನಿಮ್ಮ ಈ ಸಣ್ಣ ಸಣ್ಣ ಜಾಗ್ರತೆಗಳೇ ನಿಮ್ಮನ್ನು ಮುಂಬರುವ ದೊಡ್ಡ ಆಪತ್ತುಗಳಿಂದ ರಕ್ಷಿಸುತ್ತವೆ. ದೈವದ ಮೇಲಿನ ಅಚಲ ವಿಶ್ವಾಸ, ನಿಮ್ಮ ಮೇಲಿನ ನಂಬಿಕೆ ಮತ್ತು ಸಹನೆ, ಈ ಮೂರು ನಿಮ್ಮನ್ನು ವಿಜಯಶಾಲಿಯನ್ನಾಗಿ ಮಾಡುತ್ತದೆ. ಮಕರ ರಾಶಿಯವರಿಗೆ ಜುಲೈ 2ರಿಂದ 5ರವರೆಗಿನ ಈ ಗ್ರಹಸ್ಥಿತಿ ಮತ್ತು ವಾಸ್ತವಿಕ ವಿಶ್ಲೇಷಣೆ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇವೆ. ನೀವು ಇನ್ನೂ ನಮ್ಮ ಶ್ರೀಭಕ್ತಿ ಜ್ಯೋತಿಲೋಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಶ್ಲೇಷಣೆಯಲ್ಲಿ ಹೇಳಿದಂತೆ ನಿಮ್ಮ ಜೀವನದಲ್ಲಿ ಯಾವುದಾದರೂ ಪಿತೂರಿ ಬಯಲಾಗಿದೆಯೇ ಅಥವಾ ಉದ್ಯೋಗ, ಕುಟುಂಬ ಹಾಗೂ ಹಣಕಾಸಿನ ವಿಷಯದಲ್ಲಿ ಬದಲಾವಣೆಗಳು ಕಂಡುಬಂದಿವೆಯೇ ಎಂಬುದನ್ನು ಕೆಳಗಿನ ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಬರೆದು ತಿಳಿಸಿ. ನಿಮ್ಮ ವೈಯಕ್ತಿಕ ಅನುಭವವು ಜಗತ್ತಿನಾದ್ಯಂತ ಇರುವ ಲಕ್ಷಾಂತರ ಮಕರ ರಾಶಿಯವರಲ್ಲಿ ಹೊಸ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ತುಂಬುತ್ತದೆ. ಶನಿ ಭಗವಂತನ ಮತ್ತು ನವಗ್ರಹಗಳ ಸಂಪೂರ್ಣ ಕಟಾಕ್ಷ ನಿಮ್ಮ ಹಾಗೂ ನಿಮ್ಮ ಇಡೀ ಕುಟುಂಬದ ಮೇಲೆ ಸದಾಕಾಲ ಇರಲಿ ಎಂದು ಪ್ರಾರ್ಥಿಸುತ್ತಾ ಕಾಮೆಂಟ್ ಬಾಕ್ಸ್ನಲ್ಲಿ ಅತ್ಯಂತ ಭಕ್ತಿಯಿಂದ ಓಂ ಶಂ ಶನೈಶ್ಚರಾಯ ನಮ ಎಂದು ಬರೆಯಿರಿ. ನಿಮ್ಮ ಜೀವನದ ಎಲ್ಲಾ ಕಷ್ಟಗಳು, ಕೋರ್ಟ್ ಕೇಸುಗಳು ಮತ್ತು ಶತ್ರು ಬಾಧೆಗಳು ನಿವಾರಣೆಯಾಗಿ ಸುಖ, ಶಾಂತಿ, ಕೀರ್ತಿ ಹಾಗೂ ಪ್ರಶಾಂತತೆ ಲಭಿಸಲಿ ಎಂದು ಶ್ರೀಭಕ್ತಿ ಜ್ಯೋತಿ ಲೋಕ ಚಾನೆಲ್ ವತಿಯಿಂದ ಮನಪೂರ್ವಕವಾಗಿ ಹರಸುತ್ತೇವೆ. ಧನ್ಯವಾದಗಳು.